ತುಂಬಿದ ಬೋಲೆರೋ ವಾಹನ ಪಲ್ಟಿ, ಹಣ್ಣಿಗಾಗಿ ಮುಗಿಬಿದ್ದ ಜನ. ದಾಳಿಂಬೆ ಹಣ್ಣು ತುಂಬಿಕೊಂಡು ಹೋಗ್ತಾ ಇದ್ದ ಬೋಲೆರೋ ವಾಹನ ಪಲ್ಟಿಯಾದ ಘಟನೆ ಬಡವಿಕಲ್ಲು ಗ್ರಾಮದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಗುರುವಾರ ಸಂಜೆ ಜರುಗಿದೆ. ಹಗರಿಬೊಮ್ಮನಹಳ್ಳಿಯಿಂದ ದಾಳಿಂಬೆ ಹಣ್ಣನ್ನ ಬೋಲೆರೋ ವಾಹನದಲ್ಲಿ ತುಂಬಿಕೊಂಡು ಬೆಂಗಳೂರು ಮಾರ್ಗವಾಗಿ ಚೆನ್ನೈಗೆ ಹೋಗಬೇಕಾದ ಬೋಲೆರೋ ವಾಹನ ಬಡವಿಕಲ್ಲು ಗ್ರಾಮದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ವಾಹನದ ಹಿಂದಿನ ಟೈರ್ ಒಮ್ಮೆಲೆ ಸಿಡಿದು ಹೋಗಿದ್ದರಿಂದ ವಾಹನ ಪಲ್ಟಿಯಾಗಿತ್ತು. ವಾಹನದಲ್ಲಿನ ದಾಳಿಂಬೆ ಹಣ್ಣನ್ನ ತುಂಬಿದ ಡಬ್ಬಗಳು ಗಾಡಿಯಿಂದ ಕೆಳಗೆ ಬಿದ್ದು ಚೆಲ್ಲಾಪಿಲ್ಲಿಯಾಗಿದ್ದ. ಕೆಲವು ಡಬ್ಬಿಗಳಲ್ಲಿ ಇದ್ದಂತಹ ದಾಳಿಂಬೆ ಹಣ್ಣುಗಳು ಹಾಳಾಗಿ ಹೋಗಿದ್ವು. ದಾಳಿಂಬೆ ಹಣ್ಣಿಗಾಗಿ ಕೆಲವು ಜನ ಮುಗಿಬಿದ್ದಿದ್ರು. ಹೆದ್ದಾರಿಯಲ್ಲಿ ಸಂಚರಿಸ್ತಾ ಇದ್ದ ಹೆದ್ದಾರಿಯ ಪೊಲೀಸರು ವಿಷಯ ಗೊತ್ತಾಗ್ತಾ ಇದ್ದಂತೆಯೇ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ರಕ್ಷಣೆ ನೀಡಿದ್ರು. ದಾಳಿಂಬೆ ಹಣ್ಣಿಗೆ ಕೆಲವು ಜನ ಮುಗಿಬಿದ್ದಿದ್ರು. ಸ್ಥಳಕ್ಕೆ ಹೆದ್ದಾರಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣೆ ಕೊಟ್ಟಿದ್ದಾರೆ. ಇದೇ ಮಾರ್ಗದಲ್ಲಿ ಕೂಡ್ಲಿಗಿ ಶಾಸಕರು ಆದ ಡಾ ಶ್ರೀನಿವಾಸ್ ಎನ್ಟಿ ಅವರು ತಮ್ಮ ವಾಹನದಲ್ಲಿ ಸಂಚರಿಸ್ತಾ ಇರುವಾಗ ಘಟನೆಯನ್ನ ನೋಡಿ ತಕ್ಷಣ ಗಾಡಿ ನಿಲ್ಲಿಸಿ ಬೋಲೆರೋ ವಾಹನ ಪಲ್ಟಿಯಾದ ಸ್ಥಳಕ್ಕೆ ಧಾವಿಸಿದ್ರು. ನಂತರ ಶಾಸಕರು ಮಾತನಾಡಿ, ರೈತರು ತಮ್ಮ ಜಮೀನುಗಳಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದ ದಾಳಿಂಬೆ ಹಣ್ಣುಗಳನ್ನ ಯಾರೂ ಕದ್ದು ತೆಗೆದುಕೊಂಡು ಹೋಗಬಾರದು. ತೆಗೆದುಕೊಂಡವರು ವಾಪಸ್ ಹಣ್ಣಿನ ಮಾಲೀಕರಿಗೆ ಕೊಡಿ ಅಂತ ತಿಳಿ ಹೇಳಿದ್ದಾರೆ. ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಬೇಕು ಎಂದು ಹೆದ್ದಾರಿ ಪೊಲೀಸರಿಗೆ ಹೇಳಿ ಅಲ್ಲಿಂದ ಶಾಸಕರು ತೆರಳಿದ್ರು. ಈಶ್ವರಪ್ಪ, ಸಿದ್ದಾಪುರ್. ಒಂದು ಯಾರು ತಗೊಂಡ್ರೆ ಎಲ್ಲ ಅವರಿಗೆಲ್ಲ ವಾಪಸ್ ಕೊಡಿ. ಅರ್ಥ ಆಯ್ತಾ? ಅಂತ ಕೆಲಸ ಯಾರು ಮಾಡಲ್ಲ. ವಾಪಸ್ तकरीबन मिले आता यहाँ बात करा पेपर का आता सुबह बात करते ಅವ್ರು ಹಿಂದಿ ಹಂಗ ಅಗ್ರಿಬೊಮ್ಮನಹಳ್ಳಿಯಿಂದ ಲೋಡ್ ಆಗಿದ್ದು ಚೆನ್ನೈಗೆ ಹೋಗ್ತಿದ್ದೆ. ಸೆಂಟ್ರಲ್ ರೋಡಲ್ಲಿ ಲೆಫ್ಟ್ ಸೈಡ್ ಬ್ಯಾಕ್ ಲೆಫ್ಟ್ ಸೈಡ್ ಟೈರ್ ಬ್ರಾಸ್ಟ್ ಆಗಿಬಿಟ್ಟು ಪಲ್ಟಿ ಆಯಿತು ಗಾಡಿ. ಅಗ್ರಿಬೊಮ್ಮನಹಳ್ಳಿಯಿಂದ ಚೆನ್ನೈ ಹೋಗ್ತಿದ್ದೆ. ಚೆನ್ನೈಗೆ ಎಷ್ಟೈತಿ ಇದು ಸರ್? ಒಂದು 3-4 ಟನ್ ಐತೆ. ಖರೀದಿ ಮಾಲ ರೈತರದ್ದು? ಖರೀದಿ ಮಾಡಿದ್ರ? ಹೌದು. ಏನು ಓನರ್ ಹೆಸರು? ಓನರ್ ಹೆಸರು ಅದು ಗೊತ್ತಿಲ್ಲ ಸರ್. ಓನರ್ ಹೆಸರು ನಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ ಅದ್ರ ಬಗ್ಗೆ. ನಾನು ಬೇರೆಯವ್ರ ಹ್ಯಾಂಡ್ ಓವರಿಂದ ಬಂದಿದ್ದೆ ಸರ್ ಅಷ್ಟೇ. ಗಾಡಿ ಬರ್ತಿದೆ. ಸಾಹೇಬ್ರು ಒಂದು ಫೋಟೋ ತಗೊಂಡು